ಮದರ್ ರಿಲೇಷನ್ಶಿಪ್ ಅನ್ನೋದೊಂದು ಇದ್ದೇ ಇರುತ್ತೆ. ಬಟ್ ವಿತ್ ಮೀ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾಟ್ ದಟ್ ನೀವು ಯಾರು ಅನುಭವಿಸ್ದೇ ಇರೋದು ಅಥವಾ ನಿಮಗೆ ಯಾರು ಇಲ್ಲದೇ ಇರೋ ಅಟ್ಯಾಚ್ಮೆಂಟ್ ನನಗಿತ್ತು ಅಂತ ನಾನು ಹೇಳೋದು ತಪ್ಪಾಗುತ್ತೆ, ಹಂಗಲ್ಲ. ಬಟ್ ಮೈ ಅಟ್ಯಾಚ್ಮೆಂಟ್ ವಿತ್ ಮೈ ಮದರ್ ವಾಸ್ ಸಮಥಿಂಗ್ ಎಲ್ಸ್. ಇಟ್ ವಾಸ್ ಆನ್ ಅ ಡೈಲಿ ಬೇಸಿಸ್, ಚಾಟ್ಸ್, ವಿಡಿಯೋ ಕಾಲ್ಸ್. ನಾನು ರೇಗಿಸ್ತಾ ಇದ್ದಿದ್ದು, ನನ್ನ ಒಂದೊಂದು ಕೆಲಸ, ನಂದು ವರ್ಸ್ಟ್ ಕೆಲಸನೂ ಅವ್ರು ಇಷ್ಟಪಡ್ತಾ ಇದ್ದಿದ್ದು. ನಾನು ಬಿಗ್ ಬಾಸಲ್ಲಿ ಪ್ರತಿ ಸತಿ ಕಾಸ್ಟ್ಯೂಮ್ ಹಾಕ್ತಾ ಇದ್ದಿದ್ದು, ಫಸ್ಟು ಫೋಟೋ ಹಾಕ್ತಾ ಇದ್ದಿದ್ದು ನನ್ನ ತಾಯಿಗೆ ಮಿರರ್ ಮುಂದೆ ತೆಕ್ಕೊಂಡು ಅವ್ರಿಗೆ ಕಳಿಸಿ, ಅವ್ರು ಅಲ್ಲಿಂದ ಎಲ್ಲ ನನಗೆ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು, ತೂನಾಯಿ ಅಂತೆಲ್ಲ ಬೇಯೋದು ನನಗೆ. ಇದೆಲ್ಲ ನಡೀತಾ ಇತ್ತು. ಸೊ ನೀವು ನೋಟಿಸ್ ಮಾಡೋಕ್ಕೆ ಹೋದ್ರೆ ನಾನು ಫಸ್ಟ್ ಕಪಲ್ ಆಫ್ ವೀಕ್ಸ್ ಬಿಗ್ ಬಾಸಲ್ಲಿ ಬರೀ ಕುರ್ತಾ ಹಾಕೊಂಡು ಬಂದೆ, ಯಾಕಂದ್ರೆ ನನಗೆ ಇಂಟ್ರೆಸ್ಟ್ ಹೊಂಟಾಯಿತು. ಆಮೇಲೆ ಒಂದು ಕರ್ತವ್ಯ, ಇಲ್ಲೂ ಯಾರೋ ಎಕ್ಸ್ಪೆಕ್ಟ್ ಮಾಡ್ತಾರೆ ಒಂದಿಷ್ಟು ಬಟ್ಟೆ ಹಾಕೊಂಡು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು. ಸಂಡೇಗೆ ಬರ್ತಾ ಇದ್ದೀನಿ ಆ ಥರ. ನನಗೆ ಆ್ಯಕ್ಚುಲಿ ಐ ಕೈಂಡ್ ಆಫ್ ಲಾಸ್ಟ್ ಇಂಟ್ರೆಸ್ಟ್ ಇನ್ ದಟ್ ಬಿಕಾಸ್ ಇಟ್ ಈಸ್ ಎಫೆಕ್ಟಿಂಗ್ ಮೀ. ಆ್ಯಕ್ಚುಲಿ ನಾನು ಹೇಳಿದೆ ನಿಮಗೆ, ನನ್ನ ಕಣ್ಮುಂದೆ ನಾನು ಹೇಳಿದ್ನಲ್ಲ, ನನ್ನ ಬ್ಯಾಂಕ್ ಅಕೌಂಟು ಯಾವುದೋ ಒಂದು ಟೈಮಲ್ಲಿ ಕೂಡ ಝೀರೋ ಇತ್ತು ಸರ್, ಆ್ಯಕ್ಟರ್ ಆದಮೇಲೂ ಕೂಡ ನನಗೆ ಅದು ಎಫೆಕ್ಟ್ ಆಗಲಿಲ್ಲ. ನನಗೆ ಝೀರೋ ಅನ್ನೋ ನಂಬರ್ ನನಗೆ ಯಾವತ್ತೂ ಎಫೆಕ್ಟ್ ಆಗಿಲ್ಲ. ಬಟ್ ನನ್ನ ಕಣ್ಮುಂದೆ ಅವ್ರದ್ದು ಆ ಆಲ್ ಮೀಟರ್ಸ್, ಮ್ಯಾಡ್ ಮೀಟರ್ಸ್ ಇನ್ ದಟ್ ICU ವೆಂಟ್ ಕ್ರಾಶಿಂಗ್ ರೈಟ್ ಇನ್ ಫ್ರಂಟ್ ಆಫ್ ಮೈ ಐಸ್. ಅವತ್ತಿಗೆ ನನಗೆ ಐ ಫೆಲ್ಟ್ ಸೋ ಯೂಸ್ಲೆಸ್. ನನಗೆ ಐ ಕುಂಟ್ ಹೆಲ್ಪ್. ನಾನು ಕೇಳ್ತಾ ಇದ್ದೀನಿ ಏನಾರು ಮಾಡಿ ಅಂತ. ನನಗೇನು ಮಾಡೋಕ್ಕಾಗ್ತಾಯಿಲ್ಲ. ಸೊ ಐ ಆಮ್ ಕ್ಯಾರಿಂಗ್ ದಟ್ ಗಿಲ್ಟ್ ಅ ಲಾಟ್. ಮೈ ಮದರ್ ವಾಸ್ ಸೆಡೇಟೆಡ್. ಶಿ ಡಸಂಟ್ ಇವನ್ ನೋ ಶಿ ಇಸ್ ಗೋಯಿಂಗ್. I don't know, it's a messed up emotions that's in my head right now. So it was bad.